ತುಂಬಾ ದಿನಗಳವರೆಗೂ ನನ್ನ ಹಣ್ಣುಗಳು ಕೆಡಬಾರ್ದು, ತುಂಬಾ ದಿನಗಳವರೆಗೂ ಇದರಲ್ಲಿ ಹುಳ ಬರಬಾರ್ದು. ಮಾರುಕಟ್ಟೆಗೆ ರೈತ ತಂದಂತಹ ಫಸಲನ್ನ ಅವರು ಮಧ್ಯವರ್ತಿಗಳು ಈ ತರದಲ್ಲಿ ಕೆಲವೊಮ್ಮೆ ಆಗತ್ತೆ. ಯಾವುದೇ ಒಂದು ತರಕಾರಿನ ತಾವು ಆಯ್ಕೆ ಮಾಡ್ಕೊಳಕ್ ಹೋದಾಗ ಒಂದು ಹುಳ ರಂಧ್ರ ಮಾಡಿರುತ್ತೆ ಅಂತಂದ್ರೆ ಅದನ್ನ ನೀವು ಡಿಸ್ಕಾರ್ಡ್ ಮಾಡ್ತೀವಿ. ನಾನು ಹೇಳ್ತೇನೆ ಆ ತರದ್ದನ್ನೇ ತಗೊಳ್ಳಿ ಅಂತ. ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಅಂತ, ಬಟ್ ಈಗಿನ ಕಾಲದಲ್ಲಿ ಜಾಸ್ತಿ ಅದು ಇಳುವರಿ ಬರಲಿ ಅಂತ, ಚೆನ್ನಾಗಿ ಫ್ರೆಶ್ ಆಗಿರಲಿ ಅಂತ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಔಷಧಿ ಹೊಡಿತಾರೆ. ಸೊ ಇದು ಕೂಡ ಅಷ್ಟೇ ಅನ್ಹೆಲ್ದಿ ಅಲ್ವಾ? ಖಂಡಿತ ಅನ್ಹೆಲ್ದಿ ಅಂತ ಹೇಳಿ ನಾವು ಅಷ್ಟೇ ಹೇಳ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ನಾನು ಹೇಳ್ತೇನೆ, ಕೆಲವೊಂದು ತರಕಾರಿಗಳನ್ನ ಏನು ರೈತರು ನೇರವಾಗಿ ತಗೊಂಡು ಬರ್ತಾರೋ ಮಾರುಕಟ್ಟೆಗೆ, ಅಂಥವುಗಳಿಗೆ ಅವರು ಹೆಚ್ಚಿನ ಔಷಧಿಗಳನ್ನ ಸಿಂಪರಣೆ ಮಾಡಿರೋದಿಲ್ಲ. ಆದರೆ ತಾವು ಆಯ್ಕೆ ಮಾಡುವಾಗ ಏನು ಮಾಡ್ತೀರಿ, ಯಾವುದೇ ಒಂದು ತರಕಾರಿನ ತಾವು ಆಯ್ಕೆ ಮಾಡ್ಕೊಳಕ್ಕೆ ಹೋದಾಗ ಅದೊಂದು ಸ್ವಲ್ಪ ಕೆಟ್ಟಿರುತ್ತೆ, ಅದರೊಳಗೆ ಒಂದು ಹುಳ ರಂಧ್ರ ಮಾಡಿರುತ್ತೆ ಅಂತಂದರೆ ಅದನ್ನು ನೀವು ಡಿಸ್ಕಾರ್ಡ್ ಮಾಡ್ತೀರಿ. ನಾನು ಹೇಳ್ತೇನೆ ಆ ಥರದ್ದನ್ನೇ ತಗೊಳ್ಳಿ ಅಂತ. ಯಾಕೆಂತಂದರೆ ಅದರಲ್ಲಿ ಕೆಮಿಕಲನ್ನು ಆದಷ್ಟು ಕಡಿಮೆ ಉಪಯೋಗಿಸಿರ್ತಾರೆ, ಹಾಗಾಗಿ ಅದರಲ್ಲಿ ಹುಳ ಬದುಕಿದೆ ಅಂತ ಅರ್ಥ. ನಾವು ಏನು ಮಾಡ್ತೀವಿ ಅಂತಂದರೆ ತುಂಬ ನೀಟಾಗಿರಬೇಕು, ಪಾಲಿಶ್ ಆಗಿರಬೇಕು ಅಂಥದನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಮತ್ತೆ ಭಾಳಷ್ಟು ಜನ ರೈತರು ಈ ಕೆಲಸನ ಮಾಡೋದಿಲ್ಲ. ಯಾರು ಮಾಡ್ತಾರೆ ಅಂತಂದರೆ ಮಧ್ಯವರ್ತಿಗಳು ಈ ಕೆಲಸನ ಮಾಡ್ತಾರೆ. ಯಾಕೆಂದರೆ ತುಂಬ ದಿನಗಳವರೆಗೂ ನನ್ನ ಹಣ್ಣುಗಳು ಕೆಡಬಾರ್ದು, ತುಂಬ ದಿನಗಳವರೆಗೂ ಇದರಲ್ಲಿ ಹುಳ ಬರಬಾರ್ದು ಅಂಥೇಳಿ ಮಾರುಕಟ್ಟೆಗೆ ರೈತ ತಂದಂತಹ ಫಸಲನ್ನು ಅವರು ಮಧ್ಯವರ್ತಿಗಳು ಈ ಥರದಲ್ಲಿ ಕೆಲವೊಮ್ಮೆ ಆಗತ್ತೆ. ಆದರೆ ಕಲ್ಲಂಗಡಿಗೆ ಇಂಜೆಕ್ಟ್ ಮಾಡಿದ್ರು ಅಥವಾ ದೊಡ್ಡ ದಪ್ಪವಾಗಿ ಬರಲಿ ಅಂಥೇಳಿ ಏನೋ ಕೆಮಿಕಲ್ ಹಾಕಿದ್ರು, ಇಂಥದ್ದೆಲ್ಲ ಸುಳ್ಳು. ಅದು ಮೂಢನಂಬಿಕೆ ಅಂತ ನಾನು ಹೇಳ್ತೀನಿ. ಯಾವುದೇ ಹಣ್ಣನ್ನು ಕೂಡ ತಾವು ಇಂಜೆಕ್ಷನ್ ಹಾಕಿ ಅಥವಾ ಯಾವುದೋ ಒಂದು ಕೆಮಿಕಲನ್ನು ಕೊಟ್ಟು ದಪ್ಪ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಿತ್. ಯಾವುದೇ ಹಣ್ಣಿಗೆ ನೀವು ಚುಚ್ಚಿದ್ರೆ, ನೀವು ಚುಚ್ಚಿ ನೋಡಿ ಮನೆಯಲ್ಲಿ ಬೇಕಂತಂದ್ರೆ ಇದನ್ನು ಪ್ರಯೋಗ ಮಾಡಿ ನೋಡಿ. ಒಂದು ಪೆನ್ನಿನ ನಿಬ್ಬು ಅಥವಾ ಒಂದು ಸೂಜಿ ತೊಗೊಂಡು ಚುಚ್ಚಿ ನೋಡಿ, ಎಲ್ಲಿ ಚುಚ್ಚಿರ್ತೀರಾ ಅಲ್ಲಿ ಕೊಳಿತಾ ಬರ್ತದೆ ಹಣ್ಣು. ಹಾಗಾಗಿ ಯಾವುದೇ ಕೆಮಿಕಲನ್ನು ನಾವು ಯಾವುದೇ ಹಣ್ಣಿಗೆ, ಕಲ್ಲಂಗಡಿ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ ನಾವು ಈ ಕಂಪ್ಲೇಂಟ್ನ, ಕಲರ್ ಬರ್ಲಿಕ್ಕೆ ಹಾಕ್ತಾರೆ, ಇದೆಲ್ಲವೂ ಸತ್ಯ ಅಲ್ಲ, ಸತ್ಯಕ್ಕೆ ದೂರ. ಆದರೆ ಹಣ್ಣು ಮಾಡಲಿಕ್ಕೆ ಕೆಲವೊಂದು ಕೆಮಿಕಲ್ಗಳನ್ನು ಹಾಕ್ತಾರೆ, ಅದು ಸತ್ಯ. ಅದು ಯಾವಾಗ ಆಗ್ತದೆ? ಸೀಸನಲ್ಲು. ಯಾವಾಗ? ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಎಲ್ರಿಗೂ ಒಟ್ಟಿಗೆ ಹಣ್ಣುಗಳು ಬೇಕು, ಹೂಗಳು ಬೇಕು. ಇಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಗ್ರೋತ್ ಹಾರ್ಮೋನ್ಗಳನ್ನು ಹಾಕ್ತಾರೆ. ಗ್ರೋತ್ ಹಾರ್ಮೋನ್ಗಳನ್ನು ಹಾಕಿದಾಗ ಹಣ್ಣು, ಅದು ಗ್ರೋತ್ ಹಾರ್ಮೋನ್ಗಳು ಹಾಕಿದ ತಕ್ಷಣ ಅದರಿಂದ ನಮಗೆ ಹ್ಯೂಮನ್ ಬೀಯಿಂಗ್ ಏನು ಎಫೆಕ್ಟ್ ಇದೆ ಅಂತ ಏನಿಲ್ಲ, ಬೇಗ ಬರಲಿ ಅನ್ನೋದಕ್ಕೆ ಹಾಕಿರ್ತಾರೆ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಇವನ್ ಮಾವಿನ ಹಣ್ಣು ಕೂಡ ಬೇಗ ಹಣ್ಣು ಮಾಡ್ಲಿಕ್ಕೆ ಮಾಡುವಂತಹ ಉಪಯೋಗಿಸುವಂಥ ರಾಸಾಯನಿಕಗಳು ಸ್ವಲ್ಪ ವಿಷಕಾರಿಯಾಗಿರ್ತವೆ. ತೀರಾ ಅಂಥ ವಿಷಕಾರಿ ಏನಲ್ಲ, ಸ್ವಲ್ಪ ವಿಷಕಾರಿಯಾಗಿರ್ತವೆ. ಅದನ್ನು ಕೂಡ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ವಿಜ್ಞಾನಿಗಳಾಗಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ನೀವು ಅಲ್ಲಿ ಸ್ಪೀಚ್ ಮಾಡ್ತಾ ಮಾಡ್ತಾ ಬದನೆಕಾಯಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾನು ಕೇಳಿರೋ ಮಟ್ಟಿಗೆ ಈ ಕಾಲಿಫ್ಲವರ್, ಬದನೆಕಾಯಿ ಇಂಥವಕ್ಕೆ ಜಾಸ್ತಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಖಂಡಿತ ಖಂಡಿತ. ಯಾಕೆ ಅಂತಂದ್ರೆ ಅವುಗಳಲ್ಲಿ ಬರತಕ್ಕಂಥ ಹುಳ ಮತ್ತೆ ರೋಗಗಳು ಜಾಸ್ತಿ. ಸೋಲನೇಶಿಯಸ್ ಕ್ರಾಪ್ ನಾವು ಬದನೆಯನ್ನ ಕರಿತೀವಿ. ಕಾಲಿಫ್ಲವರ್ ಅನ್ನ ನಾವು ಹೆಚ್ಚಾಗಿ ಏನಂತಂದ್ರೆ ಅದ್ರಲ್ಲಿ ಹುಳ ಜಾಸ್ತಿ ಬರುತ್ತೆ. ಆ ಹುಳ ಜಾಸ್ತಿ ಬರೋದ್ರಿಂದ ಅದರಲ್ಲಿ ಕೆಮಿಕಲ್ ಸಿಂಪರಣೆ ತುಂಬಾ ಜಾಸ್ತಿ ಇರುತ್ತೆ. ಈಗ ಯಾವುದೇ ಒಂದು ತರಕಾರಿಗೆ ಬೇಡಿಕೆ ಹೆಚ್ಚಾದಾಗ ಏನಾಗ್ತದೆ, ನಾವು ಅದನ್ನ ಉಳಿಸ್ಲೇಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಒಂದು ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ. ಆದರೆ ತಂತ್ರಜ್ಞಾನ ಈಗ ಬದಲಾಗಿದೆ. ಮೊದಲು ನಾವೇನು ಬರೀ ಕೆಮಿಕಲ್ಗಳಂತ ಹೇಳ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ನಾವು ಬೇವಿನ ಹಿಂಡಿಯ ಮೂಲಕ, ಬೇವಿನ ಎಣ್ಣೆಯ ಮೂಲಕ ಕೆಲವೊಂದು ಸೋಪನ್ನು ತಯಾರಿಸಿ ಅದನ್ನು ಹೆಲ್ದಿಯಾಗಿ ನೀವು ಇದನ್ನು ಮಾಡಿ, ಇದರಿಂದ ನಿಮ್ಮ ಹುಳುಗಳೆಲ್ಲ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈ ಪರತಂತ್ರ ಜೀವಿಗಳನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ಪರತಂತ್ರ ಜೀವಿಗಳಂತಂದರೆ ಈಗ ಒಂದು ಹುಳ ಬರುತ್ತೆ, ಇನ್ನೊಂದು ಹುಳನ ತಿಂದು ಸಾಯಿಸುತ್ತೆ. ಸೊ ಈ ಥರದ ಹುಳುಗಳನ್ನು ಕೂಡ ನಾವು ಬಿಡಲಿಕ್ಕೆ ತಯಾರು ಮಾಡ್ತೀವಿ. ಮತ್ತು ಫೆರಮೋನ್ ಟ್ರಾಪ್ಸ್ ಅಂದರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹೆಣ್ಣಿನ ಇದನ್ನು ನಾವು ಆ ಫೆರಮೋನಲ್ಲಿ ಹಾಕಿಬಿಟ್ಟು ಅದು ಗಂಡನ್ನು ಅಟ್ರಾಕ್ಟ್ ಮಾಡುತ್ತೆ. ಬಂದ ಗಂಡು ಇದು ಹೆಣ್ಣು ಅಂತ ಹೇಳಿ ಅಲ್ಲಿ ಅಟ್ರಾಕ್ಟ್ ಆಗಿ ಬಂದು ಆ ಮೋಹಕ ಬಲೆಯಲ್ಲಿ ಬೀಳುತ್ತೆ. ಗಂಡು ಮೋಹಕ ಬಲೆ ಅಂತ ಹೇಳಿ ನಾವು ಕರಿತೀವಿ. ಅದರೊಳಗೆ ಬೀಳುತ್ತೆ. ಅದರಲ್ಲಿ ನಾವು ಆಲ್ರೆಡಿ ಕೆಮಿಕಲ್ ಹಾಕಿರ್ತೀವಿ. ಈ ಮೂಲಕವಾಗಿ ನ್ಯಾಚುರಲ್ ಆಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಕೆಮಿಕಲ್ಗಳನ್ನು ಬಳಸ್ತೇನೆ ಆ ಒಂದು ಪದ್ಧತಿಯನ್ನು ರೈತರಲ್ಲಿ ನಾವು ಟೆಕ್ನಾಲಜಿಯಾಗಿ ಕೊಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಮನವರಿಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ತರಕಾರಿಯಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.